ನೋಡಿ ಫ್ರೆಂಡ್ಸ್, ಇವತ್ತು ನೋಡಿ ನಮ್ಮ ದೇಶದಲ್ಲಿ ಹಾಗೂ ನಮ್ಮ ರಾಜ್ಯದಲ್ಲಿ ಹಾಗೂ ನಮ್ಮ ಜಿಲ್ಲೆಗಳಲ್ಲಿ ಎಷ್ಟು ಡೆಂಗ್ಯೂ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ ಫ್ರೆಂಡ್ಸ್. ಅದರಲ್ಲಿ ನಿಮಗೂ ಎಲ್ಲ ಗೊತ್ತಿರೋದೇ ವಿಷಯ ಫ್ರೆಂಡ್ಸ್. ಎಲ್ಲ ಕಡೆಗೂ ಡೆಂಗ್ಯೂ ಸೊಳ್ಳೆಯಿಂದ ಯಾವ ರೀತಿ ಹರಡುತ್ತೆ ಅಂತ ನಿಮಗೆಲ್ಲರಿಗೂ ಗೊತ್ತಿರೋದೆ. ಅದಕ್ಕೆ ಒಂದು ಫಾರ್ ಎಕ್ಸಾಂಪಲ್ ಆಗಿ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಫ್ರೆಂಡ್ಸ್ ನಿಮಗೆ. ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡಿ, ನಿಮಗೆ ಇಲ್ಲಿ ಕಾಣ್ತಾ ಇರ್ಬೋದು ಡೆಂಗ್ಯೂ. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ರೀತಿ ಎಲ್ಲ ನಿಂತ ನೀರಲ್ಲೆಲ್ಲ ಡೆಂಗ್ಯೂಗಳು ಇರ್ತವೆ ಫ್ರೆಂಡ್ಸ್. ಈ ನಿಂತ ನೀರಲ್ಲೆಲ್ಲ ಇನ್ನೊಂದು ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ನೋಡಿ, ನೀವು ನೋಡ್ತಾ ಇರ್ತೀರಾ ಈ ನೀರೆಲ್ಲ ಇರ್ತವಲ್ಲ, ಈ ರೀತಿ ಇದ್ರಲ್ಲಿ ನೋಡಿ ಎಷ್ಟು ನೀರಿದ್ದಾವೆ ಫ್ರೆಂಡ್ಸ್. ಇದೆಲ್ಲ ನೀವು ನೋಡಿದ್ರೆ ಗೊತ್ತಾಗ್ತದೆ. ಇದೆಲ್ಲ ಇದೆ ಈ ರೀತಿ ನೀರು ಇರ್ತವಲ್ಲ ಫ್ರೆಂಡ್ಸ್. ಫಾರ್ ಎಕ್ಸಾಂಪಲ್ ಇಲ್ಲೊಂದು ನೋಡಿ ಫ್ರೆಂಡ್ಸ್, ಈ ನೀರೆಲ್ಲ ಇಲ್ಲಿ ಕಾಣ್ತಾ ಇರ್ಬೋದಲ್ಲ ನಿಮಗೆ. ಈ ನೀರಲ್ಲೆಲ್ಲ ನಿಂತ ನೀರಲ್ಲೆಲ್ಲ ಆಗುವಂಥದ್ದು ಸೊಳ್ಳೆಗಳು ಮೊಟ್ಟೆ ಇಟ್ಟು ಉತ್ಪತ್ತಿ ಆಗುತ್ತೆ ಫ್ರೆಂಡ್ಸ್. ಇದರಿಂದ ನಮಗೆ ಆಗಲಿ ನಮ್ಮ ಮಾನವ ಕುಲಕ್ಕಾಗಲಿ ಬಹಳ ಅತ್ಯಂತ ಭಯಾನಕ ಅದು. ಅದಕ್ಕಾಗಿ ನಾನು ನಿಮ್ಮಲ್ಲಿ ಸಜೆಷನ್ ಮಾಡ್ತೀನಿ ಫ್ರೆಂಡ್ಸ್, ಆದಷ್ಟು ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಆಗಲಿ ಇಲ್ಲ ನಿಮ್ಮ ಸುತ್ತಮುತ್ತ ಪ್ರದೇಶಗಳಲ್ಲಾಗಲಿ ಇಂಥ ನಿಂತ ನೀರನ್ನು ಏನಾದರೂ ಇದ್ದಿದ್ದರೆ ಅದನ್ನು ಆದಷ್ಟು ನೀರನ್ನು ಖಾಲಿ ಮಾಡಿ ಅದನ್ನು ಮಣ್ಣು ಹಾಕೋದ್ರ ಮೂಲಕ ಮುಚ್ಚಿ ಯಾವುದೇ ಸೊಳ್ಳೆಗಳು ಉತ್ಪತ್ತಿ ಆಗದಂತೆ ಡೆಂಗ್ಯೂ ಜ್ವರವನ್ನು ತಡೆಗಟ್ಟಬಹುದು ಫ್ರೆಂಡ್ಸ್. ಹಾಗೆ ಇಷ್ಟೊತ್ತಿಗೆ ನನ್ನ ವಿಡಿಯೋನ ನೋಡಿದ್ದಕ್ಕೆ ನಿಮಗೆ ತುಂಬ ಥ್ಯಾಂಕ್ಸ್. ಮತ್ತೊಮ್ಮೆ ನಿಮ್ಮ ಜೊತೆ